ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದಂಥ ನನ್ನ ಕರ್ನಾಟಕ ಸರ್ಕಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಈ ಇಲಾಖೆಯ ಸಚಿವರಾದಂಥ B ನಾಗೇಂದ್ರ ಬಾಮ್ ಅವರು ಮತ್ತು ಎಲ್ಲ ನನ್ನ ಹಿರಿಯ ಮುಖಂಡರುಗಳು, ನನ್ನ ಜಿಲ್ಲೆ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಟ್ಲು, ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ನಮ್ಮ ಅಂಪನಗೌಡ ಸಾಹೇಬರು ಇರ್ಬೋದು, ಎಲ್ಲ ಮತ್ತು ಹಿರಿಯರಾದಂಥ ಆಂಜನೇಯ ಸಾಹೇಬರು, ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಈ ನಿಗಮದ ಅಧ್ಯಕ್ಷನಾಗಿ ನನ್ನ ಮಾಡಿದ್ದಾರೆ. ನಾನು ವಿಶ್ವಾಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನನ್ನ ಇಲಾಖೆಯ ಸಚಿವರಾದಂಥ B ನಾಗೇಂದ್ರ ಬಾಮ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇದನ್ನು ತಗೊಳ್ತಾ ಇದ್ದೀನಿ. ಯಾಕಂದರೆ ಬಹಳ ನಿರೀಕ್ಷೆ ಇವತ್ತು ವೈಯಕ್ತಿಕ ಸ್ಕೀಮುಗಳು ಇದ್ದಾಗ ಬಹಳ ನಿರೀಕ್ಷೆ ಜನರಲ್ಲಿದೆ. ಹಾಗಾಗಿ ಇಂದಿನ 2013ರ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ನಮ್ಮ ಆಂಜನೇಯ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ನಾಗೇಂದ್ರ ಬಾಬು ಅವರೆಲ್ಲ ಶಾಸಕರಿರುವಂಥ ಸಂದರ್ಭದಲ್ಲಿ ಅಂಪನಗೌಡ ಸಾಹೇಬರು ಆವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 24.1% ಮೀಸಲಾತಿಯನ್ನು ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ಮಾಡಿದ್ದಾರೆ. ಅದರ ಅನುಗುಣವಾಗಿ ಇವತ್ತು ಮತ್ತು ಪ್ರತ್ಯೇಕ ಕಾರ್ಯಾಲಯವನ್ನು ಸಚಿವಾಲಯವನ್ನು ಕೂಡ ನಮಗಿವತ್ತು ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಆಗಿದೆ. ಹಾಗಾಗಿ ಇವತ್ತು ನಮ್ಮ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಒಟ್ಟಾರೆ ಸೇರಿ ಆ ಒಂದು ಅನುದಾನವನ್ನು ಸಮರ್ಪಕವಾಗಿ ವೈಯಕ್ತಿಕ ಲೋನ್ಗಳಾಗಿರ್ಬೋದು, ಬೋರ್ವೆಲ್ಗಳಾಗಿರ್ಬೋದು, ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದು ಮಾಡುತ್ತೀವಿ ಮತ್ತು ವಿಶ್ವಾಸ ಇದೆ ನನಗೆ ನಮ್ಮ ಸಚಿವರ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಉಪಮುಖ್ಯಮಂತ್ರಿ ಈ ನಿಗಮಕ್ಕೆ. ಯಾಕಂದರೆ ವೈಯಕ್ತಿಕ ಬೆನಿಫಿಟ್ಸ್ಗಳನ್ನು ಕೊಟ್ಟರೆ ಅವರು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ LPS ಸ್ಕೀಮು ಲ್ಯಾಂಡ್ ಪರ್ಚೇಸ್ ಅಂದರೆ ಲ್ಯಾಂಡ್ಲೆಸ್ ಅವರು ಬಹಳಷ್ಟು ಜನ, ಸುಮಾರು ಲಕ್ಷಾಂತರ ಜನ ಇವತ್ತು ಅರ್ಜಿಗಳನ್ನು ಹಾಕಿದ್ದಾರೆ, ನಮಗೆ ಭೂಮಿಗಳಿಲ್ಲ ಅಂತ. ಅವರಿಗೆ ಒಂದು ಸೋರನ್ನು ಅವರಿಗೆ ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಅವರು ಇಡೀ ಕುಟುಂಬ ಜೀವಿತಾವಧಿವರೆಗೆ 1 ಎಕರೆ 2 ಎಕರೆ ಭೂಮಿಗಳನ್ನು ಕೊಟ್ಟರೆ ಅವರು ಇಡೀ ಕುಟುಂಬ ಅದರ ಮೇಲೆ ಬದುಕೋದಕ್ಕೆ ಅನುಕೂಲ ಆಗ್ತದೆ. ಅಂಥದ್ರ ಮೇಲೆ ಭಾಳ ನಿರೀಕ್ಷೆ ಇದ್ದಾರೆ. ಮತ್ತು ಭಾಳಷ್ಟು ಜನ 2 ಎಕರೆ 3 ಎಕರೆ 5 ಎಕರೆ ಒಳಗಿರುವಂಥ ಸಣ್ಣ ರೈತರಿಗೆ ಬೋರ್ವೆಲ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಭಾಳಷ್ಟು ಜನ ಯುವಕರು ಉದ್ಯೋಗಗಳನ್ನು ಸಿಗದೇ ಇದ್ದ ಸಂದರ್ಭದಲ್ಲಿ ಸ್ವಉದ್ಯೋಗ ಅಂತೇಳಿ ಇವತ್ತು ಚಾಲಕರಾಗಿ ಆ ಕಾರುಗಳನ್ನು ಅವಲಂಬಿತರಾಗ್ಯಾರ. ಹಾಗಾಗಿ ಇವೆಲ್ಲ ನಿರೀಕ್ಷೆ ಇದೆ. ಖಂಡಿತವಾಗಿ ನಾವೆಲ್ಲರೂ ಸೇರಿ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾದಂಥ ನಾಗೇಂದ್ರ ಬಾಮ್ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಸಮರ್ಥವಾಗಿ ಇದನ್ನು ನಿಭಾಯಿಸ್ತು ಅಂತೇಳಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ. ನಮ್ಮ ಹಿರಿಯರ ಸಲಹೆಗಳನ್ನು ಕೂಡ ತಗೊಂಡು ಖಂಡಿತವಾಗಿ ಇದನ್ನು ಮುಂದುವರಿಸ್ತು ಅಂತ ಕೂಡ ಈ ಸಂದರ್ಭದಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯವರು ಇವತ್ತು ಏನು ನಮ್ಮ ಸರ್ಕಾರವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಹೈಕಮಾಂಡಿನ ನೇತೃತ್ವದೊಂದಿಗೆ ಮಾನ್ಯ ಖರ್ಗೆ ಸಾಹೇಬರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಇಡೀ ಕ್ಯಾಬಿನೆಟ್ ಸಚಿವರೆಲ್ಲ ಸೇರಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಸುಮಾರು ಕಳೆದ 6 ತಿಂಗಳಿಂದ ಕೂಡ ನಮ್ಮ ರಾಜ್ಯದಲ್ಲಿ ಸರ್ಕಾರ ಒಂದು ಒಳ್ಳೆಯ ನಡೆಯದ ರೀತಿಯಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮಲ್ಲಿರುವಂಥ 135 ಶಾಸಕರು ಕೂಡ ನಾವೆಲ್ಲ ಕೂಡ ಒಂದೇ, ಎಲ್ಲ ಮಂತ್ರಿಗಳಂತೇಳಿ ಭಾವಿಸಿ ಎಲ್ಲರೂ ಕೂಡ ಒಬ್ಬ ಕಟ್ಟಾಳು, ಒಬ್ಬ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾಗಿ ಇವತ್ತು ರಾಜ್ಯಕ್ಕೆ ಒಳ್ಳೆಯ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಇವತ್ತು ಶಾಸಕರ ಸಮೇತ ಇವತ್ತು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಮತ್ತು ಮಂತ್ರಿಗಳು ಮತ್ತು ಶಾಸಕರ ಸಮೇತ ಇವತ್ತು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಕೂಡ ಇವತ್ತು ಸುಮಾರು 34 ಶಾಸಕರಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ನಿಗಮ ಮಂಡಳಿಯಲ್ಲಿ ಕೂಡ ಇವತ್ತು ಸ್ಥಾನ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಮುಖ್ಯವಾಗಿ ನಮ್ಮ ವಾಲ್ಮೀಕಿ ನಿಗಮಕ್ಕೆ ನನ್ನ ಮಾವ, ಸೋದರಲ್ಲ ನನ್ನ ಮಾವ ಆಗಿರುವಂಥ ಬಸನಗೌಡ ದದ್ದಲ್ ಅವ್ರನ್ನ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಮೇಲೆ ಅವರು ಕೂಡ ಎಲ್ಲ ಅರ್ಹತೆ ಇದೆ, ಮಂತ್ರಿಗಳಾಗಕ್ಕೂ ಅರ್ಹತೆ ಇದೆ ಮತ್ತು ಬೇರೆ ಬೇರೆ ಎಲ್ಲ ಪದವಿಗಳನ್ನು ಅಲಂಕರಿಸಲಿಕ್ಕೆ ಅವರು ಅರ್ಹರಿದ್ದಾರೆ. ಆದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ನೋಡಿ ಇವತ್ತು ಕಳೆದ ಬಾರಿ ಕೂಡ ಸುಮಾರು ಒಂದು 4 ತಿಂಗಳ 6 ತಿಂಗಳ ಅವಧಿಗೆ ಅವರು 2-3 ತಿಂಗಳು ಕಳೆದ ಬಾರಿ ಕೂಡ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಸಚಿವನಾಗಿ ಇವತ್ತು ನನ್ನ ಸೋದರರಾಗಿರುವಂಥ ನಮ್ಮ ಅಳಿಯರಾಗಿರುವಂಥ ಮಾವನಾಗಿರುವಂಥ ನಮ್ಮ ದದ್ದಲ್ ಅವರು, ಬಸನಗೌಡ ದದ್ದಲ್ ಅವರು ಕೂಡ
ಈ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಕ್ಕೆ ಬಹಳ ಸಂಪೂರ್ಣವಾದ ಸಂತೋಷದಿಂದ ಇವತ್ತು ನಾನು ಕಂಪ್ಲೀಟಾಗಿ ನನ್ನ ಇಲಾಖೆಯ ಮೂಲಕ ಕೂಡ ಈ ನಿಗಮಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಕೂಡ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನಾವಿಬ್ಬರು ಕೂಡ ಈ ನಿಗಮವನ್ನು ಒಂದು ಜೋಡೆತ್ತುಗಳ ಥರ ಇವತ್ತೇನು ನಮ್ಮ ಈ ನಿಗಮದ ಮೇಲೆ ಸುಮಾರು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಭಾಳ ಒಂದು ದೊಡ್ಡ ನಿರೀಕ್ಷೆ ಇದೆ. ಇದರಲ್ಲಿ ಚಾಲೆಂಜಸ್ಸು ಅಷ್ಟೇ ಇದೆ. ಇವತ್ತು ನಿಗಮದ ಅಧ್ಯಕ್ಷರಾಗಿ ಬಂದ ಮೇಲೆ ಚಾಲೆಂಜಸ್ಸು ಅಷ್ಟೇ ಇರುತ್ತೆ. ಆ ಚಾಲೆಂಜ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತು ನಾನು ಸಚಿವನಾಗಿ ಮತ್ತು ನಿಗಮದ ಅಧ್ಯಕ್ಷರಾಗಿ ಬಸನಗೌಡ ದದ್ದಲ್ ಅವರು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಇದು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ನಿರೀಕ್ಷೆಗೆ ಮೀರಿ ಕೆಲಸ ಮಾಡಬೇಕಂತೇಳಿ ಒಂದು ಹಂಬಲ ನಮ್ಮ ಅಧ್ಯಕ್ಷರಿಗಿದೆ. ಅದೇ ರೀತಿಯಾಗಿ ನಾನು ಕೂಡ ಇಲಾಖೆಯ ಸಚಿವನಾಗಿ ಕೂಡ ಇವತ್ತು ನಮ್ಮ ನಿಗಮಕ್ಕೆ ಏನೇನು ಬೇಕೋ ಏನೇನು ಬೇಡಿಕೆಗಳಿದ್ದಾವೆ ಇವತ್ತು ಭಾಳ ಸಾಕಷ್ಟು ಒಂದು ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು, ಇವತ್ತು LPS ಆಗಿರ್ಬೋದು, ಮತ್ತು ಅನೇಕ ಸಾರಥಿ ಯೋಜನೆಗಳಲ್ಲಾಗಿರ್ಬೋದು, ಸ್ವಾವಲಂಬಿ ಯೋಜನೆಗಳಾಗಿರ್ಬೋದು, ಇಂಥ ಯೋಜನೆಗಳನ್ನೆಲ್ಲ ಕೂಡ ಇದರ ಮೇಲೆ ಒತ್ತಡ ಜಾಸ್ತಿ ಇದೆ, ನಿರೀಕ್ಷೆ ಜಾಸ್ತಿ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಗಮನಕ್ಕೆ ಈಗಾಗಲೇ ಕೂಡ ಹೊಸ ಅಧ್ಯಕ್ಷರು ಕೂಡ ಗಮನಕ್ಕೆ ತಂದಿದ್ದಾರೆ. ನಾನು ಇಲಾಖೆ ಸಚಿವನಾಗಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಕೂಡ ಇಬ್ಬರು ಇಲಾಖೆಗೆ ಸ್ಪೆಷಲಾಗಿ ನೋಡ್ಕೊತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಇಲಾಖೆಯ ಅಧ್ಯಕ್ಷರಾಗಿ ನಮ್ಮ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಬಸನಗೌಡ ದದ್ದಲ್ ಅವರು ಇವತ್ತು ಅಧಿಕೃತವಾಗಿ ಚಾರ್ಜನ್ನು ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲಾಖೆ ನಮ್ಮ ನಿಗಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಭಾಳ ದೊಡ್ಡ ನಂಬಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಇವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಆ ಜವಾಬ್ದಾರಿಯಲ್ಲಿ ನಾನು ಕೂಡ ಭಾಗಿಯಾಗಿ ಈ ನಿಗಮಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಕೂಡ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರದಿದೆ. ಅದೇ ರೀತಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ಉಪಮುಖ್ಯಮಂತ್ರಿಯವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು AICC ಅಧ್ಯಕ್ಷರಾಗಿರುವಂಥ ನಮ್ಮ ಖರ್ಗೆ ಸಾಹೇಬರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಒಬ್ಬ ಯುವಕನನ್ನು ಇವತ್ತು ನಿಗಮದ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಹುಡುಕ್ತಾರೆ ಯಾರು ಕೆಲಸ ಮಾಡೋರು, ಯಾರು ಯಾವ ರೀತಿ ಮಾಡಬೇಕಂತೇಳಿ. ಇವತ್ತು 135 ಶಾಸಕರು ಕೂಡ ಅರ್ಹರಿದ್ದಾರೆ. ಅವ್ರಿಗೆಲ್ಲ ಕೂಡ ನಮ್ಮ ಇತಿಮಿತಿಗಳಲ್ಲಿ ಮಾಡಬೇಕಂತೇಳಿ ಕೆಲವ್ರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ಕೆಲವ್ರನ್ನ ಕೂಡ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಬಂದೇ ಬರುತ್ತೆ. ಇವತ್ತು ಬಹುಶಃ ನನಗೆ ನಮ್ಮ ಬಸನಗೌಡ ದದ್ದಲ್ ಅವ್ರ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ವಿಶ್ವಾಸ ಇದೆ.